ನಾನು ನೈಟ್ ಶಿಫ್ಟ್ನ ಹೇಗೆ ಮ್ಯಾನೇಜ್ ಮಾಡ್ತೀನಿ ಮತ್ತು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಇವತ್ತು ಹೇಳ್ತೀನಿ. ಟೈಮು 9:30 ಆಗಿದೆ. ಕ್ಯಾಬಿಂದ ಯಾವಾಗ ಕಾಲ್ ಬರುತ್ತೋ ಆಗ ನಾನು ಹೊರಡ್ತೀನಿ. ಎದ್ದ ಮೇಲಂತೂ ಫುಲ್ ಆರಿಸಿ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ರಾತ್ರಿನೋ ಕ್ಯಾಬ್ ಪಿಕಪ್, ಬೆಳಗ್ಗೆನೋ ಕ್ಯಾಬ್ ಪಿಕಪ್, ಯಾವ ನಂಬರ್ ಬರುತ್ತೋ ಆ ಕ್ಯಾಬ್ ಹತ್ತೋದು. ಯಾರು ಮಾಡ್ದಿದ್ದ ಕಾಂಬಿನೇಷನು ಎಗ್ ಮತ್ತು ಬದನೆಕಾಯಿ ಹಾಕಿ ಏನೋ ಒಂದು ಸಾರು ಮಾಡಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ನಮ್ಮ ಕಂಪ್ನಿಯಲ್ಲಿ ಜಾಸ್ತಿ ಇರೋದೇ ನೈಟ್ ಶಿಫ್ಟ್. ಅದನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಸಂಜೆ ಹೋಗಿ ಬೆಳಗಿನ ಜಾವ ಬರೋದಲ್ಲ, ದೆವ್ವ ಏಳೋ ಟೈಮಿಗೆ ಹೋಗಿ ಬೆಳಗಿನ ಜಾವ ಬರೋ ಶಿಫ್ಟ್ ಬಗ್ಗೆ. ಎಲ್ಲರೂ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗೋ ಟೈಮ್ಗೆ ನಾವು ರೂಮಿಗೆ ಬಂದು ತಿಂಡಿ ತಿಂದು ಮಲಗಿದ್ರೆ ಮಧ್ಯಾಹ್ನ ಊಟನೂ ಇಲ್ಲ, ಏನೂ ಇಲ್ಲ. ಆಮೇಲೆ ಹೇಳೋದೇ ಸಂಜೆ 5 ಗಂಟೆ 5:30 ಹಾಗೆ. ಸಂಜೆ ಮಲಗಿದ್ರೆ ದರಿದ್ರ ಅಂತಾರೆ. ಯಾವಾಗ ನೈಟ್ ಶಿಫ್ಟ್ ಸ್ಟಾರ್ಟ್ ಆಯಿತು ಆವಾಗಲೇ ನಮ್ಗೆ ದರಿದ್ರ ಸ್ಟಾರ್ಟ್ ಆಯಿತು ಅನ್ಕೋಬೋದು. ಹೇಳುವಾಗಲೇ ತುಂಬ ಹಸಿವೆ ಆಗಿರೋದ್ರಿಂದ ಬೆಡ್ಶೀಟ್ ಮಡ್ಚೋದು ಕೆಲಸ ಏನು ಬೇಡ, ತುಂಬ ಲೇಸಿ ಆಗಿರ್ತೀವಿ. 1-2 ಬಾಳೆಹಣ್ಣು ಆಮೇಲೆ 1 ಬಿಸ್ಕೆಟ್ ತಿನ್ಕೊಂಡು ದಿನಾನ ಸ್ಟಾರ್ಟ್ ಮಾಡೋದು. ಆ ಬಿಸ್ಕೆಟ್ ಹಾಕಿರೋದು ನಮ್ಮ ಕಂಪ್ನಿ. ಬಿಸ್ಕೆಟ್ ಕೊಟ್ಟಿರೋದು ನಮ್ಮ ಕಂಪ್ನಿಯವರೇ. ಅದನ್ನೇ ತಂದು ತಿಂದು ದಿನಾನ ಸ್ಟಾರ್ಟ್ ಮಾಡಬೇಕು. ನಾನು ಎದ್ದು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲೇ 6:30 ಆಗಿರುತ್ತೆ. ಆಮೇಲೆ ಸ್ವಲ್ಪ ಮನೆಗೆ ಕಾಲ್ ಮಾಡ್ತೀನಿ. ನನ್ನ ಶಿಫ್ಟ್ ಟೈಮಿಂಗ್ ಇರೋದು 10:00, ಆದರೆ ಕ್ಯಾಬ್ 9:45 ಬಂದುಬಿಡುತ್ತೆ. ನಾನು 8:00 ಊಟ ಮುಗಿಸಿರ್ಬೇಕು. PG ದಾಲ್ ನೆನೆಸ್ಕೊಬಿಟ್ರೆ ನನಗಂತೂ ಊಟನೂ ಬೇಡ, ಏನೂ ಬೇಡ, ಗಾಳಿನೇ ತಿನ್ಕೊಂಡು ಬದುಕೋಣ ಅನ್ಸುತ್ತೆ. ಆದರೆ ಅದು ಸಾಧ್ಯವಿಲ್ಲ. ಕಷ್ಟಪಟ್ಟು PG ತಿಂದರೂ ಸ್ವಲ್ಪನೇ ತಿನ್ಲಿಕ್ಕಾಗೋದು. ತಿಂದು ಮಲಗಿದ್ರೆ ಓಕೆ, ಬೆಳಿಗ್ಗೆ ಆಗುತ್ತೆ. ನಾವು ತಿಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ರಾತ್ರಿ ಎಲ್ಲ ಫುಲ್ ಹಸಿವೆ ಆಗುತ್ತೆ. ಅದಕ್ಕೆ ನನಗೆ ಇಷ್ಟ ಏನಿದೆಯೋ ಅದನ್ನು ನಾನೇ ಮಾಡಿಕೊಂಡು ತಿಂತೀನಿ. ಹೊಟ್ಟೆ ತುಂಬ ತಿನ್ಕೊಂಡು ಸ್ವಲ್ಪ ಬಾಕ್ಸಿಗೆ ಹಾಕೊಂಡು ಹೋದರೆ ಆರಾಮಾಗಿರುತ್ತೆ, ಮಧ್ಯೆಲ್ಲೂ ಹಸಿವೆ ಆಗಲ್ಲ. ಈ ಮೊಬೈಲ್ ನೋಡೋ ಬದಲಿಗೆ ಮಧ್ಯದಲ್ಲಿ ಹೋಗಿ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದು ನಾನು ಅಡುಗೆ ಮಾಡ್ಕೋತೀನಿ. ಏನು ಮಾಡೋದು, ಕೆಲ್ಸಕ್ಕೆ ಸೇರಿದ ಮೇಲೆ ಇದೆಲ್ಲ ಆಗೋದೆ. ಅಳ್ತಾ ಇದ್ದೀನಿ ಅಂದ್ಕೊಂಡ್ರೆ ಇಲ್ಲ, ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಅದು ಅಪರೂಪಕ್ಕೆ ಕಟ್ ಮಾಡೋದ್ರಿಂದ ಆ ಥರ ಕಣ್ಣಲ್ಲಿ ನೀರು ಬರುತ್ತೆ. ನೋಡಿ, ಇದೇ ಈರುಳ್ಳಿ ನನ್ನ ಅಳುವಿಗೆ ಕಾರಣವಾಗಿದ್ದು. ಇದನ್ನು ಕಟ್ ಮಾಡಿ ಬಿಸಾಕಿದ್ದೀನಿ. ಸ್ವಲ್ಪ ಎಣ್ಣೆ, ಅದಕ್ಕೆ ಜೀರಿಗೆ, ಪಲಾವ್ದೆಲೆ, ಆಮೇಲೆ ಕೊಚ್ಚಿರುವಂಥ ಈರುಳ್ಳಿ, ಅದಕ್ಕೆ ಬದನೆಕಾಯಿ, ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿ ಮುಚ್ಚಿಡ್ತೀನಿ ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಮೇಲಿಂದ ಎಲ್ಲ ಪೌಡರ್ ಹಾಕಿ 1 ಎಗ್ ಹಾಕಿ ಒಂದೇನೋ ಒಂದು ಸಾಂಬಾರು ಥರ ಮಾಡಿದ್ದೀನಿ. ಅದು ಯಾವ ಕಾಂಬಿನೇಷನೋ ಗೊತ್ತಿಲ್ಲ. ಎಗ್ ಮತ್ತು ಬ್ರಿಂಜಲ್ ಹಾಕಿ ಒಂದು ಸಾಂಬಾರು. ಇನ್ನೊಂದು ಮೇನ್, ಸಾಂಬಾರು ಆರದೆ ಡಬ್ಬಿಗೆ ಪ್ಯಾಕ್ ಮಾಡ್ಕೊಬಿಟ್ರೆ ಪಕ್ಕ ಹಾಳಾಗುತ್ತೆ. ಅದಕ್ಕೆ ಈ ಕಡೆ ತಣಿಯೋಕ್ಕಿಟ್ಟು ನಾನು ಈ ಕಡೆ ರೆಡಿಯಾಗಿ ಆಮೇಲೆ PG ರೈಸ್ ತಂದು ಇದೇ ಸಾಂಬಾರು ಹಾಕಿ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿ ಮಿಕ್ಕಿರೋದನ್ನು ಆಫೀಸಿಗೆ ತೊಗೊಂಡೋಗ್ತೀನಿ. ಬೆಳಗಿನ ಜಾವ 3 ಗಂಟೆ ಅಥವಾ 2 ಗಂಟೆ ಹಾಗೆ ಇನ್ನೊಮ್ಮೆ ಊಟ ಮಾಡ್ತೀನಿ. ಏನು ಗೊತ್ತಾ, ನೈಟ್ ಶಿಫ್ಟಲ್ಲಿ ಏನು ಪ್ರಾಬ್ಲಮ್ ಅಂದರೆ, ನೈಟೆಲ್ಲ ಎದ್ದಿದ್ದು ಬೆಳಿಗ್ಗೆ ಮಲಗಿರೋದ್ರಿಂದ 1 ವೀಕ್ ಫುಲ್ಲು ಒಂಥರ ಕ್ಲಿಯರಾಗಿ ಅನಿಸೋದಿಲ್ಲ, ಅಂದರೆ ಫ್ರೆಶ್ನೆಸ್ ಇರೋದಿಲ್ಲ. ಅದ್ರ ಜೊತೆಗೆ ಯಾರಾದರೂ ಏನಾದರೂ ಸಡನ್ನಾಗಿ ಕರೆದ್ರೆ ಹೀಗೆ ಬೆಚ್ಚಿ ಬಿದ್ದ ಥರ ಆಗೋದು. ಆಮೇಲೆ ಸಡನ್ನಾಗಿ ಏನಾದರೂ ವಿಷಯ ಹೇಳಿದ್ದು ನೆನಪಂತೂ ಇರಲ್ಲ. ನಾನು ಹೇಳಿದ್ದೆ ಅಂದರೂ ಹೌದಾ ಅಂತ. ಆಮೇಲೆ ಎಲ್ಲ ಮಲಗಿದಾಗ ನಾವು ಎದ್ದಿರೋದು ಉಲ್ಟಾ ಅಲ್ವಾ, ಹಾಗಾಗಿ ನಿನ್ನೆನ ಹೇಳಿದ್ದ ಇವತ್ತು ಹೇಳಿದ್ದ ಆ ಥರ, ಅಂದರೆ ಇವತ್ತು ನಡೆದ ಘಟನೆನ ನಿನ್ನೆ ನಡೆದ ಘಟನೆನ ಆ ಥರ, ಅದು ಕೂಡ ಕನ್ಫ್ಯೂಷನ್ ಥರ ಅನಿಸುತ್ತೆ ಒಂದೊಂದು ಸಾರಿ. ನಾನು ಕಂಟಿನ್ಯೂಸ್ ಆಗಿ ನೈಟ್ ಶಿಫ್ಟ್ ಮಾಡಲಿಲ್ಲ, ಅಂದರೆ 2 ವೀಕ್ ಒಂದ್ಸರಿಗೆ ಆಮೇಲೆ ಬೇರೆ ಶಿಫ್ಟ್ ಹಾಕ್ತಿದ್ರು. ಆದರೂ ಎಲ್ಲ ಕಂಟಿನ್ಯೂಸ್ ಅಂತ ನಾನು ಡೇಸಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳೋದಾದರೆ 1.5 ವರ್ಷದಲ್ಲಿ ನಾನು ಒಂದು 3 ತಿಂಗಳಷ್ಟು ಕಂಟಿನ್ಯೂಸ್ ನೈಟ್ ಶಿಫ್ಟ್ ಮಾಡಿದೆ. ಅಂದರೆ ರಾತ್ರಿ ಕೆಲಸ ಮಾಡ್ತಾ ಬೆಳಿಗ್ಗೆ ಆಗುವವರೆಗೂ ಕೆಲಸ ಮಾಡ್ತಾ ಇರೋದು. ಅಂದರೆ ಒಂದು 3 ತಿಂಗಳು ಅಂತ ಡ್ಯೂರೇಷನ್ ಹೇಳೋದಾದರೆ 3 ತಿಂಗಳು ಮಾಡಿರ್ಬೋದು. ಮಿಕ್ಕಿದ್ದು ಮಧ್ಯಾಹ್ನ ಶಿಫ್ಟ್ ಇತ್ತು, ಮತ್ತೊಂದು 2 ತಿಂಗಳು ಡೇ ಶಿಫ್ಟ್ ಇತ್ತು, ಆಮೇಲೆ ಮತ್ತೊಂದು 6 ತಿಂಗಳು ಇದಿತ್ತು 4 to 1, ಅಂದರೆ ಆ ಕಡೆಗೆ ಮಿಡ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್ ಅಂತಲೇ ಹೇಳ್ಬೋದು. 4:30 ಹೋದರೆ ರಾತ್ರಿ 1 ಗಂಟೆಗೆ ಬಿಡ್ತಾರೆ, 1:30 ಹಾಗೆ. ಅದು ಒಳ್ಳೆ ಅನಿಸ್ತಿತ್ತು ನಮಗೆ. ಮಿಡ್ ಶಿಫ್ಟಲ್ಲಿ ಊಟಕ್ಕೆ ಸಮಸ್ಯೆ ಆಗ್ತದೆ. 1 ಗಂಟೆಗೆ ಕ್ಯಾಬ್ ಬಂದುಬಿಡುತ್ತೆ, ನಮಗೆ ಇಲ್ಲಿ ಊಟ ಆಗಿರೋದಿಲ್ಲ. ಆ ಕಡೆ 10 ಗಂಟೆಗೆ ಬಿಡ್ತಾರೆ. 10 ಗಂಟೆ ಬರೋ ಅಷ್ಟರಲ್ಲಿ PG ಊಟ ಖಾಲಿಯಾಗಿರ್ತದೆ. ಆ ಶಿಫ್ಟಲ್ಲಿ ಅದೇ ಪ್ರಾಬ್ಲಮ್ಮು. ಅದೊಂದು 6 ತಿಂಗಳು ಮಾಡಿದ್ವಿ. ಆಮೇಲೆ 4:30 1:30 ನಮ್ಗೆ ಇಷ್ಟವಾದ ಶಿಫ್ಟು ಎಲ್ಲ ಸಿಗುತ್ತೆ. ಅದೊಂದು 6 ತಿಂಗಳು ಮಾಡಿದ್ವಿ. ಆಮೇಲೆ 2 ತಿಂಗಳು ಡೇ ಶಿಫ್ಟ್ ಇತ್ತು, ಟ್ರೈನಿಂಗ್ ಇತ್ತಲ್ಲ ಆಗ. ಆಮೇಲೆ ಮತ್ತೆ 3 ತಿಂಗಳು ಫುಲ್ಲು ನೈಟ್ ಶಿಫ್ಟು, ರಾತ್ರಿ ಹೋದರೆ ಬೆಳಿಗ್ಗೆ ಬರೋದು.
ನೈಟ್ ಶಿಫ್ಟಲ್ಲಿ ಫುಲ್ ಹಸಿವೆ ಆಗೋದು ರಾತ್ರಿ, ಆದರೆ ಅಲ್ಲಿ ಏನೂ ಇರ್ತಾ ಇರಲಿಲ್ಲ. ಮೊದಲಿಂದು ಬಿಲ್ಡಿಂಗಲ್ಲಿ ಇರ್ತಿತ್ತು, ಈಗ ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಮಾಡಿದ್ದಾರೆ, ಹಾಗಾಗಿ ಇಲ್ಲೇನೂ ಸಿಗಲ್ಲ. ಹಾಗಾಗಿ ನಾವು ರೂಮಿಂದನೇ ಹಿಡ್ಕೊಂಡು ಹೋಗಿ ಒಂದು 3 ಗಂಟೆ 2 ಗಂಟೆ ಹಾಗೆ ಇನ್ನೊಂದು ಸರಿ ಊಟ ಮಾಡಿದ್ರೆ ಬೆಳಿಗ್ಗೆ ಬಂದು ತಿಂಡಿ ಮಾಡಿ ಮಲಗಿಬಿಟ್ರೆ ಆಮೇಲೆ 5:30 ಹಾಗೆ ಸಂಜೆಗೆ ಏಳೋದು. ಇದು ಮತ್ತದೇ ಸ್ವಲ್ಪ ಮೊಬೈಲ್ ನೋಡೋದು, ಫ್ರೆಶ್ ಅಪ್ ಆಗೋದು. ನಾನು ನೈಟ್ ಶಿಫ್ಟ್ ಇದ್ದಾಗ ಅಡುಗೆನ ನಾನೇ ಮಾಡ್ಕೊತೀನಿ, ಯಾಕಂದರೆ ನೈಟಲ್ಲಿ ರಾತ್ರಿ ಕೂಡ ಫುಲ್ ಹಸಿವೆ ಆಗ್ತದೆ, ಮತ್ತು ಬೆಳಿಗ್ಗೆ ಮಲಗಿದವರು ನಾವು ಸಂಜೆ ಹೇಳೋದ್ರಿಂದ ಆಗೋ ಕೂಡ ತುಂಬ ಹಸಿವೆ ಆಗಿರ್ತದೆ. ಪಿ ಜಿಲಿ ಅದೇ ದಾಲ್ ನೋಡಿದ್ರೆ ಊಟ ಮಾಡಲಿಕ್ಕೆ ಮನಸ್ಸಾಗಲ್ಲ. ಅದಕ್ಕೆ ಏನು ಮಾಡ್ತಿದ್ವಿ, ಒಂದು 4 ಚಪಾತಿ ಸ್ವಲ್ಪ ರೈಸು, ಆಮೇಲೆ ಚಪಾತಿನೇ ಹಿಡ್ಕೊಂಡು ಹೋಗಿ ಒಂದು 4 ದಿನ ತಿಂದೆ. ಅದಾದಮೇಲೆ ಫುಲ್ಲು ಹುಷಾರೇ ಇರಲಿಲ್ಲ. ಅಂದರೆ ಹೊಟ್ಟೆ ಅಂದರೆ ಇದು ಅಲ್ವಾ, ಅದು ಮೈದಾ ಮತ್ತು ಗೋಧಿ ಎಲ್ಲ ಮಿಕ್ಸ್ ಮಾಡ್ತಾರೆ ಇರಬೇಕು ಚಪಾತಿನ. ಒಂಥರ ಹೊಟ್ಟೆ ಹಿಡ್ಕೊಂಡ ಥರ ಫೀಲ್ ಆಗೋದು. ಫುಲ್ಲು ರಾತ್ರಿ ಒಂದು 2 ಗಂಟೆ 3 ಗಂಟೆ ಆಗ್ತಿದ್ದಂಗೆ ಫುಲ್ಲು ಹೊಟ್ಟೆ ಎಲ್ಲ ಫುಲ್ಲು ನೋವು ಥರ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೆ ಏನು ಮಾಡಿಬಿಟ್ಟೆ ಅಂದರೆ ಪಿ ಜಿ ಊಟ ಯಾವಾಗ ನೈಟ್ ಶಿಫ್ಟ್ ಇರುತ್ತೆ ಆವಾಗೆಲ್ಲ ನಾನೇ ಅಡುಗೆ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಸರಿಯಾಗಿ ತಿನ್ಬೇಕು. ಮತ್ತು ನಾವು 2 ಚಪಾತಿ 3 ಚಪಾತಿ ಸ್ವಲ್ಪ ರೈಸ್ ತಿಂದರೆ ಅದು ಹೊಟ್ಟೆ ಖಾಲಿ ಆ ಥರ ಆಗಿ ಎಸಿಡಿಟಿ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕೆ ನಾನೇ ಕೈಯಾರೆ ಅಡುಗೆ ಮಾಡಿದರೆ ಅದನ್ನು ಫುಲ್ಲು ಸರಿಯಾಗಿ ತಿಂದು ಹೋಗಿ ಮತ್ತು ಸ್ವಲ್ಪ ಹಿಡ್ಕೊಂಡು ಹೋಗ್ತೀನಿ. ರಾತ್ರಿಗೂ ಕೂಡ ಅದನ್ನೇ ತಿಂತೀನಿ. ಹಾಗಾಗಿ ಹಸಿವೆನೂ ಆಗೋದಿಲ್ಲ, ಹೊಟ್ಟೆಲ್ ನೋವು ಇಲ್ಲ, ಮತ್ತು ಎಸಿಡಿಟಿ ಏನೂ ಆಗೋದಿಲ್ಲ. ಏನೋ ಒಂದು ಮಾಡಬೇಕಲ್ವಾ, ಅದಕ್ಕೆ ಕೆಲಸ ಅಂದಮೇಲೆ ಮಾಡಲೇಬೇಕು. ಹಾಗಾಗಿ ಅದಕ್ಕೆ ಏನಾದರೂ ಒಂದು ಆಲ್ಟರ್ನೇಟಿವ್ ನಾವೇ ಹುಡ್ಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ರೆ ಅವರೆಲ್ಲ ಜಾಬ್ ಮಾಡ್ಬೋದು. ಇಲ್ಲ ಅಂದರೆ ಸೀದಾ ಮನೆಗೆ ಹೋಗ್ತಾನೇ ಇರೋದು, ಮತ್ತು ಏನೂ ಆಗೋದಿಲ್ಲ, ಮತ್ತು ಆಸ್ಪತ್ರೆಗೆ ದುಡ್ಡು ಇಡೋದು, ಎರಡೇ ಆಗಿಬಿಡುತ್ತೆ. ಅಥವಾ ಕೆಲಸ ಬಿಡಬೇಕು ಅಷ್ಟೇ ಆಪ್ಷನ್ನು. ಅದಕ್ಕಿಂತ ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡ್ಕೊಂಡು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಎಲ್ಲ ಸರಿಯಾಗುತ್ತೆ. ಟೈಮು 9:30 ಆಗಿದೆ. ಕ್ಯಾಬಿಂದ ಯಾವಾಗ ಕಾಲ್ ಬರುತ್ತೋ ಆಗ ನಾನು ಹೊರಡ್ತೀನಿ. ನಮಗೆಲ್ಲ ಒಂದು ಪಿಕಪ್ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ವೆಯ್ಟ್ ಮಾಡಿದಾಗ ಕ್ಯಾಬ್ ಬರುತ್ತೆ. ಆಮೇಲೆ ಕ್ಯಾಬ್ ನಂಬರ್ ನೋಡಿಕೊಂಡು ನಾವು ಹತ್ಕೊಂಡ್ರೆ ಡೈರೆಕ್ಟ್ ಕಂಪ್ನಿ ಹತ್ರ ಹೋಗಿ ಬಿಡ್ತಾರೆ. ಈಗ ಕಂಪ್ನಿ ಒಳಗೆ ಹೋದರೆ ಬರೋದು ಬೆಳಿಗ್ಗೆ. ಅಂತೂ ಇಂತೂ ಬೆಳಿಗ್ಗೆ ಆಯಿತು, ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ. ನೈಟ್ ಶಿಫ್ಟ್ ಮಾಡುವಾಗ ಮುಖ ಮಾತ್ರ ಊದ್ಕೊಂಡೇ ಇರುತ್ತೆ, ಕನ್ನಡಿಯಲ್ಲಿ ಮುಖ ನೋಡಲಿಕ್ಕಾಗಲ್ಲ. ಲಾಗೌಟ್ ಟೈಮ್ನಲ್ಲಿ ತುಂಬಾ ಕ್ಯಾಬ್ಗಳು ಕಂಪ್ನಿ ಮುಂದೆ ನಿಂತ್ಕೊಂಡಿರುತ್ತೆ. ನಮ್ಮ ಮೊಬೈಲ್ಗೆ ಯಾವ ಕ್ಯಾಬ್ ನಂಬರ್ ಬಂದಿದೆಯೋ ಅದನ್ನು ಹುಡ್ಕೊಂಡು ನಾವು ಹತ್ಕೊಂಡ್ರೆ ಆಯಿತು. ನಮ್ದು ಯಾವ ಲೊಕೇಶನ್ ಇದೆಯೋ ಅಲ್ಲಿವರೆಗೆ ಅವ್ರು ಬಿಟ್ಕೊಡ್ತಾರೆ. ಪಿ ಜಿಗೆ ಹೋದ್ಮೇಲೆ ಅದೇ ರುಟೀನು ಮತ್ತೆ ಮಾಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.